ಅವ್ರ ಬಗ್ಗೆ ಭಾಳ ಪ್ರೀತಿ ಇದೆ. ಬಾಲಣ್ಣ ಬಗ್ಗೆ ಅವ್ರ ಕ್ಷೇತ್ರದಲ್ಲಿ ನನಗಿರೋ ಜವಾಬ್ದಾರಿನಲ್ಲಿ ಏನಾರು ಕೆಲಸ ಮಾಡಬೇಕು ಅಂದರೆ ನಮಗೆ ಖುಷಿ. ಸೊ ಏನು ಕೃಷಿ ಇಲಾಖೆಯಲ್ಲಿ ಅವಶ್ಯಕತೆ ಇತ್ತು ಅದನ್ನು 3 ಕಟ್ಟಡದ ಶಂಕುಸ್ಥಾಪನೆಯನ್ನು ಇವತ್ತು ಏರ್ಕೊಂಡಿದ್ದೀವಿ. ಒಂದು ತರಬೇತಿ ಕೇಂದ್ರ, 2 ರೈತ ಸಂಪರ್ಕ ಕೇಂದ್ರ. ಹಾಗಾಗಿ ಶಂಕುಸ್ಥಾಪನೆಗೆ ಬಂದಿತ್ತು. ಇನ್ನೂ ಟೈಮ್ ಇದೆ ಬೇಕಾದಷ್ಟು. ಆಮೇಲೆ ನಾವೆಲ್ಲ ದೊಡ್ಡ ಪ್ರಮಾಣದಲ್ಲಿ ಈ ಭಾಗದಲ್ಲಿ, ಮೈಸೂರು ಭಾಗದಲ್ಲಿ ಸೋತಿರೋರು. ನಮ್ಗೆ ಏನು ಶಕ್ತಿ ಇದೆ, ಏನೋ ಜನ ಅವಕಾಶ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಸರ್ಕಾರ ಮಾಡಲಿಕ್ಕೆ. CM, DCM ನಾವೆಲ್ಲ ಒಂದಷ್ಟು ಜನರ ಸೇವೆ, ಅಭಿವೃದ್ಧಿ ಕಡೆ ಗಮನ ಹರಿಸ್ತೀವಿ. ಚುನಾವಣೆನ ಜನರು ತೀರ್ಮಾನ ಮಾಡಬೇಕಾಗುತ್ತೆ. ಈಗ ನಾವು ಏನು ದೊಡ್ಡ ಪ್ರಮಾಣದಲ್ಲಿ ಶಕ್ತಿ ಇದೆ ಅಂತ ಹೇಳ್ಕೊಳಕ್ಕಾಗಲ್ಲ. ಎಲ್ಲ 2 ಲಕ್ಷ 3 ಲಕ್ಷದಲ್ಲಿ ಸೋತಿದ್ದೀವಿ. ನೋಡೋಣ, ಜನರ ಹತ್ರ ಹೋಗ್ತೀವಿ. ನಾವು ಮಾಡಿರೋ ಕೆಲಸ, ಕಾರ್ಯಕ್ರಮ, ನಾವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಹಿಡ್ಕೊಂಡು ಭಿಕ್ಷೆ ದಯಮಾಡಿ ಸಹಾಯ ಮಾಡ್ರಪ್ಪ ಅಂತ ಜನ ಏನು ತೀರ್ಮಾನ ಮಾಡ್ತಾರೆ ನೋಡೋಣ. ಅದು ನಮಗೆ ಆಶಾದಾಯಕವಾದಂಥ ಒಂದು 4 ತಾಲೂಕಿನಲ್ಲಿ ಇದೊಂದು ಬೆಳವಣಿಗೆ ಅಂತ ಅನ್ಕೋಬಹುದು. ನಮಗೆ 17-18 ಸಾವಿರ ಓಟ್ ಇದ್ದಂಥ ಅಸೆಂಬ್ಲಿ ಟೈಮ್ನಲ್ಲಿ 85 ಸಾವಿರಕ್ಕೆ ಅಂದರೆ 70 ಸಾವಿರ ಓಟನ್ನು ಹೆಚ್ಚು ಕಡಿಮೆ ನಮಗೆ ಜಾಸ್ತಿ ಕೊಟ್ಟಿದ್ದಾರೆ. ಬಹುಶಃ ನಮಗೆ ಅದೊಂದು ಜನರ ಮೇಲೆ ವಿಶ್ವಾಸ ಇಟ್ಟು ಈ ಚುನಾವಣೆನ ನಾವು ಹೋಗುವಂಥ ಒಂದು ಸಂದರ್ಭ. ಬಟ್ ಆದ್ರೂ ಸಹ ಈ ದೊಡ್ಡ ನಾಯಕರ ವಿರುದ್ಧ ಹೋಗ್ಬೇಕಲ್ಲಪ್ಪ, ಅದರಿಂದ ಒಂದು ಸ್ವಲ್ಪ ಯೋಚನೆ ಮಾಡಿ ಮಾಡೋಣ. ಸೊ ಯಾರಿಗೆ ಅಂತ ಗೊತ್ತಿಲ್ಲ ಅವ್ರು ಹೇಳಿದ್ದು. ಅಲ್ಲಲ್ಲ ಅವ್ರು ಹೇಳಿದ್ದು ಅರ್ಥ 10 ಹಲವಾರು ಕಡೆ ಗಮನ ಎಳೀತದೆ. ಈಗ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಲ್ಲೇ ಮುಕ್ತಾಯ ಆಗ್ತಂದ್ರೆ ಯಾರು ಎಲ್ಲಿಂದ ಸ್ಟಾರ್ಟ್ ಆಯ್ತು ಯಾರಿಗೆ ಅಂತ ನೋಡೋಣ, ಕೇಳ್ತೀವಿ. ಅವನ್ನೇ ಒಂದ್ ಸ್ವಲ್ಪ ಫೋನ್ ಮಾಡಿ. ಕ್ಯಾಂಡಿಡೇಟ್ ವಿಚಾರ ಏನು ಎಂತು ಅಂತೇಳಿ ಪಕ್ಷ, DCM, CM, ಸೊ ಮಾಜಿ ಲೋಕಸಭಾ ಸದಸ್ಯರಿದ್ದಾರೆ, ಶಾಸಕರುಗಳಿದ್ದಾರೆ, ಮುಖಂಡರುಗಳಿದ್ದಾರೆ, ಕಾರ್ಯಕರ್ತರಿದ್ದಾರೆ, ಎಲ್ಲರೂ ಕೂತ್ ತೀರ್ಮಾನ ಮಾಡ್ತಾರೆ. ನೋಡೋಣ, ಇನ್ನೂ ಟೈಮ್ ಇದೆಯಲ್ಲಪ್ಪ. ಈಗ ಖಾಲಿ ಆಗಿದೆ, ನೋಟಿಫಿಕೇಶನ್ ಮಾಡಬೇಕು. ಪಾಪ ಹೇಳಿ, ಈಗ ಅವರು ಆಲೆ ಸರ್ಕಾರ ರಚನೆ ಮಾಡಿದ್ರು, ತೆಗೆದ್ರು, ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಆದ್ರು, ಈ ರಾಜ್ಯದ ನಾನೇ ಒಕ್ಕಲಿಗರ ಲೀಡ್ರು ಅಂದ್ರು. ನಾನು ನೋಡ್ತಾ ಇದ್ದೀನಿ ಯೋಗೇಶ್ವರ್ ಸ್ಪೀಡು ಯಾವ ರೀತಿ ಇದೆ ಅಂತ ನೋಡ್ತಾ ಇದ್ದೀನಿ. ಪಾಪ ನನಗೆ ಭಾಳ ಬೇಕಾದವ್ರು, ಆತ್ಮೀಯರು, ಅವ್ರ ಸ್ಪೀಡು ಹೋಗ್ಲಿ. ಹಿಂಗೆ DK ಶಿವಕುಮಾರ್ ಅವರು ಸ್ಪರ್ಧೆ ಮಾಡ್ತಾ ಇಲ್ಲ ಚನ್ನಪಟ್ಟಣದಲ್ಲಿ, DK ಸುರೇಶ್ ಅವ್ರನ್ನ ತಂದು ನಿಲ್ಸೋಕೆ ಈ ತರ ತಂತ್ರಗಾರಿಕೆ ಸರಿ. ನಮ್ಮ ಪಕ್ಷದಲ್ಲಿ ನಾವು ಯಾರನ್ನ ಕ್ಯಾಂಡಿಡೇಟ್ ಮಾಡಬೇಕು ನಾವು ತೀರ್ಮಾನ ಮಾಡೋದು ನಮಗೆ ಬಿಟ್ಟದ್ದು. ಅವ್ರ ಪಕ್ಷದ ಕ್ಯಾಂಡಿಡೇಟ್ ಅವ್ರು ತೀರ್ಮಾನ ಮಾಡ್ತಾರೆ. DK ಸುರೇಶನ್ ಮಾಡ್ತೀವೋ, DK ಶಿವಕುಮಾರ್ ಮಾಡ್ತೀವೋ, ಅಥವಾ ಇನ್ನೊಬ್ರು ಮಧ್ಯದಲ್ಲಿ ಯಾವ್ದಾದ್ರು ಒಳ್ಳೆ ಅಭ್ಯರ್ಥಿ, ಆಶ್ಚರ್ಯ ಅಭ್ಯರ್ಥಿ ಅಂತ ಹೇಳೋಲ್ಲ, ಹಂಗೆ ಮಾಡ್ತೀವೋ ಅದನ್ನ ನಮಗೆ ಬಿಟ್ಟದ್ದು. ಅವ್ರ ಪಕ್ಷದ ಅವ್ರ ಅಭ್ಯರ್ಥಿ ಮಾಡ್ಲಿಗ್ರು, ಅದಕ್ಕೇನಂತೆ. ಮತ್ತು ಯೋಗೇಶು, ಈ ನಮ್ಮ GT ದೇವೇಗೌಡರು ಇದ್ದಾರಲ್ಲ, GT ದೇವೇಗೌಡರಿಗೆ ಸಾಕಷ್ಟು ಅನುಭವ ಆಗಿದೆ. ಅನುಭವ ಆದ್ರೂ ಅವ್ರೀಗ ಅವ್ರ ಹತ್ರ ನಾನು ಭಾಳ ಅಗ್ರೆಸಿವ್ ಆಗಿದ್ದೀನಿ ಅಂತ ತೋರಿಸ್ಕೋಬೇಕಾಗಿದೆ. ಈಗ ಇದೆಂಥದ್ದು ಇದ್ರ ಕಮಿಟಿ ಅಧ್ಯಕ್ಷ ಆಗೋರಲ್ಲ, ಎಂಥದ್ದು ಕೋರ್ ಕಮಿಟಿ ಅಧ್ಯಕ್ಷ ಅವರೇ, ಅದೇ ಅಂತಿಮ ಕಂಬಿಟ್ಟವ್ರೆ. ಅದೇ ಪಾಪ JDSನಲ್ಲಿ ನಾವೆಲ್ಲ ನೋಡಿರೋರು. ಪಾಪ GT ದೇವೇಗೌಡರು ಭಾಳ ಅಗ್ರೆಸಿವ್ ಆಗಿ ಸ್ಪೀಡಲ್ಲಿದ್ದರೆ ಮುಂದೇನಾದ್ರು ನಮಗೆ ಸ್ಥಾನ ಸಿಕ್ಕತ್ತೆ ಅಂತ. ಸೊ ಹಿಂದೆ ಮಂತ್ರಿ ಆದಾಗಲೂ ನೋಡಿದ್ದೀವಿ ಅವ್ರ ಗೋಲ್ನ. ಸೊ ಇವೆಲ್ಲ ನೋಡೋಣ ನಡ್ರಿ, ಮಾತಾಡಲಿ. ಈಗ ಮಾತಾಡೋರಿಗೆಲ್ಲ ನಾವು ಫ್ರೀ ಬಿಟ್ಬಿಡ್ಬೇಕು. ಸೊ ಯಾವುದು ಕಡಿವಾಣ ಕೌಂಟ್ರ್ ಮಾಡೋ ಅಂಥದ್ದು ಅವಶ್ಯಕತೆ ಏನಿಲ್ಲ. ನಮಗೇನಪ್ಪ ಅಂದರೆ ಈ ಚುನಾವಣೆನ ವಿಮರ್ಶೆ ಮಾಡೋದಕ್ಕಿಂತ, ರಾಜಕೀಯ ವಿಮರ್ಶೆ ಮಾಡೋದಕ್ಕಿಂತ, ರಾಜಕೀಯದ ಇಲ್ಲಸಲ್ಲ ಟೀಕೆ ಮಾಡೋದಕ್ಕಿಂತ ನಮ್ಗೆ ಇವತ್ತು ಕಳೆದ ಬಾರಿ ದೊಡ್ಡ ಪ್ರಮಾಣದ ಬರಗಾಲ ಎದುರಿಸಿದ್ದೀವಿ. ಅವಾಗ ಜನರಿಗೆ ನಮ್ಮ ಕೈಲಿ, ನಮ್ಮ ಸರ್ಕಾರದಿಂದ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯನೋ ರೈತರಿಗೆ ತೊಂದರೆ ಆಗ್ದಂಗೆ ಒಂದಷ್ಟು ಕಾರ್ಯಕ್ರಮಗಳನ್ನ ಕೊಟ್ಟು, ಪರಿಹಾರ ಕೊಟ್ಟು, ಕೇಂದ್ರ ಸರ್ಕಾರ ಪರಿಹಾರನ ಕೊಡದೇ ಇದ್ದಾಗ ಸುಪ್ರೀಂ ಕೋರ್ಟ್ಗೆ ಹೋಗಿ 3454 ಅದು ಅವ್ರದ್ದಲ್ಲ ದುಡ್ಡು, ಕೇಂದ್ರದಲ್ಲ, ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟಿರೋದು, ತಂದು ಅದನ್ನು ದುಡ್ಡು ಕೊಟ್ಟಿದ್ದೀವಿ. ಈಗ ಒಳ್ಳೆ ಮಳೆ ಆಗ್ತಾ ಇದೆ, ನಾವು ಆಶಾದಾಯಕವಾಗಿದ್ದೀವಿ. ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಮಳೆ ಸ್ವಲ್ಪ ಆಗಿದೆ, ಮುಂಗಾರು ಪ್ರಾರಂಭ ಆಗಿದೆ. ಜುಲೈ ಎಂಡ್ವರೆಗೂ ಮುಂಗಾರು ಮಾಡಲಿಕ್ಕೆ ಈ ಭಾಗಕ್ಕೆ
ನಮಗೆ ಟೈಮ್ ಇದೆ, ಅದ್ರ ಕಡೆ ಹೆಚ್ಚು ಗಮನ ಕೊಡೋಣ, ಚುನಾವಣಾ ರಾಜಕಾರಣ ಮಾಡೋಣ. ಸರ್ ನಿಧಾನ. ಮಂಡ್ಯದಲ್ಲಿ ನಾಲೆಗಳಿಗೆ ನೀರು ಹರಿಸಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಮಂಡ್ಯದಲ್ಲ ಮಾಡ್ತೀವಿ, ನೀರು ಹರಿಸ್ತೀವಿ ಆದಷ್ಟು ಬೇಗ. 87 ಅಡಿ ಇದ್ರೂ ಕೂಡ ಅದು ನೀರು ಆಯ್ತು, ಹರಿಸ್ತಾ ಇಲ್ಲ. 87 ಅಡಿಗೆ ಯಾವಾಗಲೂ ನೀರು ಬಿಟ್ಟಿಲ್ಲ, 100 ಅಡಿ ಮೇಲೆ ಹೋದಾಗ ಬಿಟ್ಟಿದ್ದಾರೆ. ಯಾವಾಗಲೂ ಜುಲೈ 2nd ವೀಕ್ 3rd ವೀಕೇ ಬಿಟ್ಟಿದ್ದಾರೆ. ಆದರೆ ನಾವು 85 ಅಡಿ ಇದ್ರೂ ಜನರ ಬೇಡಿಕೆ ಇರೋದ್ರಿಂದ ಈಗಲೇ ಸದ್ಯದಲ್ಲೇ ಬಿಡ್ತೀವಿ. ಸರ್, ಸ್ಟಾರ್ ಚಂದ್ರ ಅವರ ಪ್ರಚಾರ ಮಾಡುವಂತ ವೇಳೆ ದರ್ಶನ್ ಅವರು ಅವರ ಪಟಾಲಯವು ಪೊಲೀಸ್ ಪೇದೆ ಮೇಲೆ ಹಲ್ಲೆ ಮಾಡಿತ್ತು. ಅವರು ದೂರು ಕೊಟ್ಟಿದ್ರು ಕೂಡ ಕ್ರಮ ತಗೊಂಡಿಲ್ಲ. ಇದಕ್ಕೆಲ್ಲ ಕಾರಣ ಯಾರು ಅಂದ್ರೆ ಅಲ್ಲಿನ ಸ್ಥಳೀಯ ಶಾಸಕರು ಒತ್ತಡ ಹಾಕಿ ಆಯ್ತು ಕೊಡ್ಲಿ. ನೋಡ್ರಿ, ಗನ್ಮ್ಯಾನ್ ಆದರೂ ಅವರೊಬ್ರು ಮನುಷ್ಯರೇ, ಅಥವಾ ರೈತರಾದರೂ ಮನುಷ್ಯರೇ, ಅಥವಾ ಕಾರ್ಯಕರ್ತರಾದರೂ ಮನುಷ್ಯರೇ. ಸಣ್ಣ ಪುಟ್ಟದ್ದು ಅವ್ರ ಮಧ್ಯದಲ್ಲಿ ಘರ್ಷಣೆ ನಡೆದಿದ್ದು ನಮಗೇನು ಗೊತ್ತಾಗುತ್ತೆ? ಸೊ ನನಗಂತೂ ಇಲ್ಲಿವರೆಗೆ ಗೊತ್ತಿಲ್ಲ, ಅದೇನು ಅಂತ ವಿಚಾರಿಸ್ತೀನಿ.